ಈಗ ನಾವು ಚಿಕ್ಕಮಂಗ್ಳೂರಿಗೆ ಓವರ್ ನೈಟ್ ಸ್ಟೇ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಏನು ಕನ್ಸಿಡರ್ ಮಾಡಬೇಕು ಓವರ್ ನೈಟ್ ಸ್ಟೇ ಮಾಡಬೇಕು ಚಿಕ್ಕಮಂಗ್ಳೂರಲ್ಲಿ ಅಂದರೆ ಎಕ್ಸ್ಪೆಕ್ಟೇಷನ್ ಏನೇನಿರುತ್ತೆ? ನನಗೆ ಪರ್ಸ್ನಲಿ ಇಷ್ಟ ಆಗೋದು ಅಂತಂದರೆ ನೇಚರ್ ವಾಕ್ ಇರಬೇಕು, ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ವ್ಯೂ ಚೆನ್ನಾಗಿರಬೇಕು, ಫುಡ್ ಚೆನ್ನಾಗಿರಬೇಕು, ಆ್ಯಂಬಿಯನ್ಸ್ ಚೆನ್ನಾಗಿರಬೇಕು, ಹಾಸ್ಪಿಟಾಲಿಟಿ ಇರಬೇಕು. ಅದಕ್ಕಿಂತ ಹೆಚ್ಚಾಗಿ ನನಗೆ ಅಫೋರ್ಡಬಲ್ ಪ್ರೈಸಲ್ಲಿ ಇರಬೇಕು. ಸೊ ನನಗೆ ಅಂತಲ್ಲ, ಯೂಶ್ವಲಿ ನಮ್ಮ ವ್ಯೂವರ್ಸ್ ಇರ್ಬೋದು, ಎಲ್ಲರೂ ಇದೇ ಥರದ್ದೇ ನೋಡ್ತಾರೆ. ಆ ಥರದ್ದು ಯಾವ್ದಾದ್ರು ಇದೆಯಾ? ಎಸ್, ಈಗ ನಿಮ್ಮನ್ನೆಲ್ಲ ಆ ಥರ ಇರೋವಂಥ ಸ್ಟೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಸ್ಪೆಷಾಲಿಟಿ ಏನಂದರೆ ನಮ್ಮ ಕರ್ನಾಟಕದ ಹೈಯೆಸ್ಟ್ ಪಿಕ್ ಮುಳ್ಳಯ್ಯನಗಿರಿ ಫೇಸಿಂಗ್ ಬರುತ್ತೆ. ಸಕ್ಕತ್ತಾಗಿ ಕಾಣುತ್ತೆ ಮುಳ್ಳಯ್ಯನಗಿರಿ ವ್ಯೂ. 5 acres ಒಂದು ಡೀಪ್ ಜಂಗಲ್ ಥರ ಇರೋವಂಥ ಕಾಫಿ ಪ್ಲ್ಯಾಂಟೇಷನ್ ಒಳಗಡೆ ಇದೆ. ಆಮೇಲೆ ಎಬೋವ್ ಆಲ್ ಒಂದು ಯೂನಿಕ್ ಕಾಟೇಜಸ್ ಇದೆ. 360 ಡಿಗ್ರಿ ವ್ಯೂ ಕಾಣುತ್ತೆ ನಿಮಗೆ, ಗ್ಲಾಸ್ ಕಾಟೇಜಸ್ಸು. ಆಮೇಲೆ ಫುಡ್ಡು ಮತ್ತು ಸ್ಟೇ ತುಂಬ ಚೆನ್ನಾಗಿ ರೆಕಮೆಂಡೇಷನ್ಸಲ್ಲಿ ನಮಗೂ ಬಂದಿತ್ತು ತುಂಬ ಹಿಂದೆ, ನೋಡಿ ಇದನ್ನ ವಿಸಿಟ್ ಮಾಡಿ ಅಂತ. ಸೊ ಹಾಗಾಗಿ ಎಲ್ಲ ಕಾಂಬಿನೇಷನ್ನಲ್ಲಿರುವಂಥ ಈ ಸ್ಟೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಡ್ರೆಸ್ಸು, ಫೋನ್ ನಂಬರು ಆ ಸ್ಟೇಗೆ ಹೋಗ್ಮೇಲೆ ಹೇಳ್ತೀನಿ. ಮತ್ತು ಮೇಯ್ನಾಗಿ ಏನಂದರೆ ಎಲ್ಲ ಟೂರಿಸ್ಟ್ ಪ್ಲೇಸಸ್ಗೂ ಹತ್ತಿರ ಇದೆ ಮತ್ತು ಅಫೋರ್ಡಬಲ್ ಪ್ರೈಸಲ್ಲಿದೆ. 1999 ರುಪೀಸಿಂದ ಸ್ಟೇಸ್ ಶುರುವಾಗುತ್ತೆ ನಿಮಗೆ. ಬೇರೆ ಬೇರೆ ಥರ ಆಪ್ಷನ್ಸ್ ಎಲ್ಲ ಇದೆ. ಹಾಗಾದರೆ ಕರ್ಕೊಂಡು ಹೋಗೋಣ ಎಲ್ಲರನ್ನೂ. ಓಕೆ, ನಮ್ಮ ವ್ಯೂವರ್ಸ್ನ ಕರ್ಕೊಂಡು ಹೋಗೋಣ. ಬೆಂಗಳೂರು ಬಿಟ್ಟಿದ್ದು ನಾವು ಆಲ್ಮೋಸ್ಟ್ 8 ಗಂಟೆ ಆಯಿತು. ಈಗ ನೆಲಮಂಗಲ ಹತ್ರ ಬರ್ತಾ ಇದ್ದೀವಿ. ಒಳ್ಳೆ ನಮಗೆ ವೆಸ್ಟರ್ನ್ ಘಾಟ್ಸಲ್ಲಿ ಹೆಂಗಾಗುತ್ತಲ್ಲ ಮಾರ್ನಿಂಗ್ ಫಾಗು 6 ಗಂಟೆ 7 ಗಂಟೆ ಟೈಮಲ್ಲಿ ಆ ಥರ ಆಗಿದೆ. ರೋಡೇ ಕಾಣಿಸ್ತಾ ಇಲ್ಲ. ವಿಸಿಬಿಲಿಟಿ ಒಂದು 20-30 ಫೀಟಲ್ಲಿದ್ದರೆ ಮಾತ್ರ ಕಾಣುತ್ತೆ ವೆಹಿಕಲು. ತುಂಬ ದೂರ ಇದ್ದರೆ ಕರೆಕ್ಟಾಗಿ ಸ್ಟ್ರಕ್ಚರೇ ಗೊತ್ತಾಗಲ್ಲ, ಆ ಥರ ಆಗಿದೆ. ನೋಡೋಣ, ಡ್ರೋನಲ್ಲಿ ಫ್ಲೈ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ನಾನೀಗ ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಬ್ಯಾಕ್ಗ್ರೌಂಡ್ ನೋಡಿದ್ರೇ ಕಿಚನ ಹಳ್ಳಿ ಮನೆಯಲ್ಲಿ ಸ್ಟಾಪ್ ಕೊಟ್ಟಿದ್ವಿ ಬ್ರೇಕ್ಫಾಸ್ಟಿಗೆ ಅಂತ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಟೀ ಎಲ್ಲ ಕುಡ್ಕೊಂಡು ಈಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳಬೇಕು. ನಾವು ಯೂಶ್ವಲಿ ಚಿಕ್ಕಮಂಗ್ಳೂರು ಸಕಲೇಶ್ಪುರಕ್ಕೆ ರೈನಿ ಸೀಸನಲ್ಲಿ ಸಕ್ಕತ್ತಾಗಿರುತ್ತೆ, ಎಲ್ಲ ಫುಲ್ ಗ್ರೀನರಿ ಇರುತ್ತೆ, ಆ ವೈಬ್ಸ್ ಇಟ್ಕೊಂಡು ಹೋಗ್ತೀವಿ. ವಿಂಟರಲ್ಲಿ ನಿಮ್ಗೆ ಇನ್ನೂ ಒಂದು ಸಕ್ಕತ್ತಾಗಿರೋ ವೈಬ್ಸಸ್ ಇದೆ, ಫುಲ್ ಫಾಗ್ ಕವರ್ ಆಗಿರುತ್ತೆ. ನಾವು ಬೆಂಗಳೂರು ಬಿಟ್ಟಾಗ್ಲೇ ನಮ್ಮ ಬೆಂಗಳೂರು ಹತ್ರನೇ ಅಷ್ಟು ಫಾಗ್ ಅಂದರೆ ನಮ್ಗೆ ಥಾಟ್ ಬಂದಿದ್ದು ಅದೇನೆ. ಇನ್ನು ಆ ಸೈಡು ಚಿಕ್ಕಮಂಗ್ಳೂರು ಕಡೆ ಇನ್ನೆಷ್ಟು ಫಾಗ್ ನಮಗೆ ಬೆಳಗ್ಗೆ ಹೊತ್ತು ಸಿಗುತ್ತೆ, ಎಷ್ಟು ಚಳಿ ಇರುತ್ತೆ. ಸೊ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ ಈ ವೆದರಲ್ಲಿ ಕೂಡ ಹೋಗೋದು. ಬನ್ನಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಇವತ್ತೇನ ಈ ಪ್ರಾಪರ್ಟಿನ ರೀಚ್ ಆಗಿದ್ದೀವಿ. ಟೈಮು 1 ಗಂಟೆ ಆಗ್ತಾ ಬಂದು. ಸಖತ್ ಹಶು ಬೇರೆ ಆಗಿದೆ. ಈ ಪ್ರಾಪರ್ಟಿ ಹೆಸರು ದ ನೇಚರ್ ನೆಸ್ಟ್ ಅಂತ. ಗೂಗಲ್ ಮ್ಯಾಪಲ್ಲಿ ನೀವು ಕರೆಕ್ಟಾಗಿ ಹಾಕಬೇಕು, ಇಲ್ಲಾಂದರೆ ಬರೋಲ್ಲ. ನೇಚರ್ ನೆಸ್ಟ್ ಅಂತ ಹಾಕಿದ್ರೆ ನೇಚರ್ ರೆಸಾರ್ಟ್ ಅಂತ ಎಲ್ಲ ನಾನು ಟ್ರೈ ಮಾಡಿದೆ, ಬರಲಿಲ್ಲ. ಕರೆಕ್ಟಾಗಿರೋ ಗೂಗಲ್ ಮ್ಯಾಪ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಆಗಿರ್ತೀವಿ. ದ ನೇಚರ್ಸ್ ನೆಸ್ಟ್ ಅಂತ ಇದು. ಆಮೇಲೆ ಬೆಂಗಳೂರು ಹತ್ರ ಎಷ್ಟೊಂದು ಬೇರೆ ಬೇರೆದು ಎಲ್ಲ ಸಣ್ಣ ಸ್ಟೇಸ್ ಎಲ್ಲ ಬಂತು ಗೂಗಲ್ ಮ್ಯಾಪಲ್ಲಿ. ಸೊ ಅದಕ್ಕೆ ಹೇಳಿದೆ, ಗೂಗಲ್ ಮ್ಯಾಪಲ್ಲಿ ಕರೆಕ್ಟಾಗಿರೋ ಲಿಂಕ್ ಇರುತ್ತೆ. ಸೊ ನಾವು ಎಲ್ಲಿದ್ದೀವಿ ಅಂದರೆ ಚಿಕ್ಕಮಂಗ್ಳೂರಿನ ಜಸ್ಟ್ 13 ಕಿಲೋಮೀಟರ್ಸ್ ಆಗುತ್ತೆ. ಮುಳ್ಳಯ್ಯನಗಿರಿ ಹೋಗ್ಬೇಕಾದ್ರೆ ರೋಡಲ್ಲಿ ಸೊ ಸಿಗೋವಂಥ ಈ ಬ್ಯೂಟಿಫುಲ್ ಪ್ರಾಪರ್ಟಿ ಇದು. ಸುತ್ತಲೂ ಕಾಫಿ ಪ್ಲ್ಯಾಂಟೇಷನ್ ಇದೆ. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ವಿತ್ ದ ವ್ಯೂ ಆಫ್ ಏನು ದೇವಿರಮ್ಮ ಬೆಟ್ಟ ಮತ್ತು ಮುಳ್ಳಯ್ಯನಗಿರಿ ಬೆಟ್ಟ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ರೀಚ್ ಆಗೋದು ತುಂಬಾ ಸುಲಭ. ಚಿಕ್ಕಮಂಗ್ಳೂರಿಂದ 13 ಕಿಲೋಮೀಟರ್ ಆಗುತ್ತೆ, ಜಸ್ಟ್ 13 ಕಿಲೋಮೀಟರ್ಸು. 10 to 15 ಮಿನಿಟ್ಸ್ ಡ್ರೈವಲ್ಲಿ ಬಂದರೆ ಸಿಗುತ್ತೆ. ಲಾಸ್ಟ್ 1 ಕಿಲೋಮೀಟ್ರು ಮೇನ್ ರೋಡಿಂದ ಆಫ್ ರೋಡ್ ಬರಬೇಕು. ಕಾಫಿ ಎಸ್ಟೇಟಲ್ಲಿ ಬರೋದು ಇನ್ನೂ ಮಜಾ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಒಳ್ಳೆ ದೊಡ್ಡ ಯಾವುದೋ ಒಂದು ಬೆಟ್ಟದ ಮೇಲೆ ಇಲ್ಲ ಆಫ್ ರೋಡಲ್ಲಿ ಬರ್ತಿದ್ದೀವಿ ಅಂತ ಫೀಲ್ ಅಂತ ನನಗಂತೂ ಖಂಡಿತ ಬಂತು. ಸೊ ಈ ಪ್ರಾಪರ್ಟಿಲಿ ಒಟ್ಟು 3 ಥರ ಸ್ಟೇಸ್ ಬರುತ್ತೆ. ಒಂದು ಡಾರ್ಮೆಟ್ರಿ ಇದೆ, ಒಂದು ಸ್ಟ್ಯಾಂಡರ್ಡ್ ರೂಮ್ ಅಂತ ಇದೆ. ಮೇಯ್ನಾಗಿ ಏನಂತಂದರೆ ಗ್ಲಾಸ್ ಹೌಸು, ಅದೇ ಇಲ್ಲಿರೋ ಅಂಥ ಪ್ರಾಪರ್ಟಿದ ಅಟ್ರಾಕ್ಷನು. ಆ 3 ನೋಡೋಣ. ಇದು ಟೋಟಲಿ 5 ಎಕರೆಯಲ್ಲಿ ಬರೋಂಥ ಬ್ಯೂಟಿಫುಲ್ ಪ್ರಾಪರ್ಟಿ. ಹಾಸನಿಂದ ಬರ್ತೀನಿ ಅಂತ ಅಂದರೆ ಆಲ್ಮೋಸ್ಟ್ ಲೈಕ್ 1-1.5 ಗಂಟೆ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬೆಂಗಳೂರಿಂದ ನಿಮಗೆ ಆಲ್ಮೋಸ್ಟ್ ಲೈಕ್ 4-4.5 hours ಆಗುತ್ತೆ ಬೆಂಗಳೂರು ಸಿಟಿಯಿಂದ, ಅಂದರೆ ಏನು ಗೊರಗುಂಟೆಪಾಳ್ಯದಿಂದ. ಬನ್ನಿ ಈ ಪ್ರಾಪರ್ಟಿನ ನೋಡೋಣ. ಮತ್ತು ಏನೇನು ಇಲ್ಲಿ ಬಂದರೆ ನೀವು ಟೈಮಿಂಗ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ. ಆಮೇಲೆ ಏನೇನು ಅಕಾಮಿಡೇಷನ್ಸ್ ಇದೆ, ಆ ಅಕಾಮಿಡೇಷನ್ ಹೇಗಿದೆ ಎಲ್ಲ ನಾನು ತಿಳಿಸ್ತೀನಿ. ಈಗ ಪ್ರಾಪರ್ಟಿಗೆ ರೀಚ್ ಆಗಿದ್ದೀವಿ. ತುಂಬಾ ಚೆನ್ನಾಗಿ ಅನಿಸ್ತದೆ. ಫುಲ್ ಸರೌಂಡಿಂಗ್ಸ್ ಎಲ್ಲ. ಈಗ ಡೈನಿಂಗ್ ಏರಿಯಾದಲ್ಲಿದ್ದೀವಿ. ಸೊ ಏನೇನು ಲಂಚ್ ಪ್ರಿಪೇರ್ ಮಾಡಿದ್ದಾರೆ ಇವತ್ತಿಗೆ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ಯೂಶ್ವಲಿ ಬಫೆನೇ ಇರುತ್ತೆ ಲಂಚ್ ಎಲ್ಲ. ಇಲ್ಲಿ ನಿಮಗೆ ವೆಜ್ಜು ಮತ್ತು ನಾನ್ ವೆಜ್ 2 ಕೂಡ ಸರ್ವ್ ಮಾಡ್ತಾರೆ. ನಾನ್ ವೆಜ್ಗೆ ಒಂದು ನಾನ್ ವೆಜ್ ಸ್ಟಾರ್ಟರ್ ಇದೆ ಮತ್ತು ಒಂದು ಮೇನ್ ಕೋರ್ಸ್ ಇದೆ. ಇನ್ನು ವೆಜ್ಜಲ್ಲಿ ಒಂದು ವೆಜ್ ಸ್ಟಾರ್ಟರ್ ಅಂತಂದರೆ ಪನ್ನೀರ್ ಚಿಲ್ಲಿ ಮಾಡಿದ್ದಾರೆ. ಆ್ಯಂಡ್ ಮೇನ್ ಕೋರ್ಸ್ ಅಂತಂದರೆ ಒಂದು ಸಲಾಡ್ ಇದೆ ಮತ್ತು ಸ್ವೀಟ್ಗೆ ಪಾಯಸ ಮಾಡಿದ್ದಾರೆ, ಶಾವಿಗೆ ಪಾಯಸ ಮತ್ತು ಚಪಾತಿ, ದಾಲು, ಜೀರಾ ರೈಸು, ಒಂದು ವೆಜಿಟೇಬಲ್ ಕುರ್ಮಾ ಇದೆ, ಅನ್ನ, ರಸಮ್ ಇದೆ, ಮೊಸರು ಇದೆ. ಇನ್ನು ಸೈಡ್ಸ್ಗೆ ಅಂತಂದರೆ ಉಪ್ಪಿನಕಾಯಿ ಎಲ್ಲ ಇದೆ. ಸೊ ಚೆನ್ನಾಗಿದೆ ಅನ್ಸುತ್ತೆ. ನೋಡೋಣ ಟೇಸ್ಟ್ ಹೇಗಿದೆ ಗೊತ್ತಿಲ್ಲ. ಈಗ ಟೇಸ್ಟ್ ಮಾಡ್ತಾ ಇದ್ದೀವಿ, ನಿಮಗೂ ತಿಳಿಸ್ತೀವಿ ಟೇಸ್ಟ್ ಹೇಗಿದೆ ಅಂತ.
ಚಪಾತಿ ಮತ್ತು ಇದು ವೆಜಿಟೇಬಲ್ ಕುರ್ಮಾ ಮಾಡಿದ್ದಾರೆ. ಚೆನ್ನಾಗಿದೆ, ಫುಲ್ ಒಂಥರ ಕ್ರೀಮಿ ಟೆಕ್ಸ್ಚರಲ್ಲಿದೆ ವಿತ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್ ಎಲ್ಲ ಇದೆ. ಖಾರ ಸ್ಪೈಸಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿದೆ, ನೈಸ್ ಅನಿಸ್ತು. ಇನ್ನು ಪನ್ನೀರ್ ಚಿಲ್ಲಿ ನೋಡೋಕೆ ಚೆನ್ನಾಗಿದೆ, ಟೇಸ್ಟ್ ಹೇಳ್ಬಿಡ್ತೀನಿ ನಿಮಗೆ ಹೆಂಗಿದೆ ಅಂತ. ಚೆನ್ನಾಗಿದೆ. ಅದೇನೋ ಹೇಳ್ತಾರಲ್ಲ ಅನ್ನ ಆಗಿದೆಯಾ ಅಂತ, ಒಂದು ಅಗ್ಲು ನೋಡಿದ್ರೆ ಅನ್ನ ಆಗಿದೆ ಅಂತ ಹೇಳ್ತಾರಲ್ಲ, ಹಾಗೆ ಒಂದು 2-3 ಐಟಮ್ ಟ್ರೈ ಮಾಡಿದ್ರೆ ಸಾಕು ಟೇಸ್ಟು ಫುಡ್ ಹೇಗಿದೆ ಅಂತ ಹೇಳ್ಬಿಡ್ಬೋದು. ಸೊ ಇಷ್ಟ ಆಯಿತು, ಚೆನ್ನಾಗಿದೆ ಫುಡ್ಡು. ಡೈನಿಂಗ್ ಏರಿಯಾನೂ ಅಷ್ಟೇ ತುಂಬ ಚೆನ್ನಾಗಿದೆ. ಮುಂದ್ಗಡೆ ಪೂಲ್ ಫೇಸಿಂಗ್ ಇದೆ ಮತ್ತು ಬೆಟ್ಟಗಳೆಲ್ಲ ಕಾಣಿಸುತ್ತೆ, ತುಂಬ ನೇಚರ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಸರೌಂಡಿಂಗ್ಸ್ ಫುಲ್ಲು ನೇಚರ್ ಕವರ್ ಆಗಿದೆ, ಗಿಡ ಮರಗಳಿಂದನೇ ಕೂಡಿದೆ. ಆ್ಯಂಡ್ ಡೈನಿಂಗ್ ಏರಿಯಾ ಅಷ್ಟೇ ತುಂಬ ಚೆನ್ನಾಗಿದೆ. ಒಂದು 30 ಮೆಂಬರ್ಸ್ 35 to 40 ಆಗುತ್ತೆ ಅನಿಸುತ್ತೆ, ಅಷ್ಟು ಸ್ಪೇಸ್ ಇದೆ. ಆ್ಯಂಡ್ ಇಲ್ಲೇ ನಮಗೆ ಬಫೆನ ಸರ್ವ್ ಮಾಡ್ತಾರೆ, ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಈಗ ನಾವು ಸ್ಟೇ ಆಗ್ತಿರೋಂಥ ರೂಮ್ ಹೇಗಿದೆ ಅಂತ ತೋರಿಸ್ತೀವಿ. ಇವತ್ತು ನಾವು ಸ್ಟೇ ಆಗ್ತಿರೋದು ಗ್ಲಾಸ್ ಹೌಸಲ್ಲಿ. ನೀವು ಈ ಸ್ಟೇಗೆ ಬಂದಾಗ ಬೇರೆ ಬೇರೆ ಟೈಪ್ಸ್ ಆಫ್ ರೂಮ್ ಸಿಗುತ್ತೆ. ಒಂದು ಗ್ಲಾಸ್ ಹೌಸ್ ಸಿಗುತ್ತೆ, ಸ್ಟ್ಯಾಂಡರ್ಡ್ ರೂಮ್ ಸಿಗುತ್ತೆ, ಮತ್ತು ಡಿಲೆಕ್ಸ್ ಕಾಟೇಜಸ್ ಸಿಗುತ್ತೆ, ಮತ್ತು ಡಾರ್ಮೆಟ್ರಿ ಸಿಗುತ್ತೆ. ಡಾರ್ಮೆಟ್ರಿ ಇಲ್ಲಿ 1999 ರುಪೀಸಿಂದ ಶುರುವಾಗುತ್ತೆ. ಒಂದು 12 to 15 ಮೆಂಬರ್ಸ್ ಶೇರಿಂಗ್ ಮಾಡ್ಕೊಳ್ಬೋದಂತೆ. ಪರ್ ಪರ್ಸನ್ 1999 ಆಗುತ್ತೆ, ಇನ್ಕ್ಲೂಡಿಂಗ್ 3 times ಫುಡ್, ಸ್ನ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ, ಮತ್ತು ಗೇಮ್ಸ್ ಏನೇನಿದೆ ಸೊ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಆ್ಯಂಡ್ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ಎಲ್ಲ ನೋಡೋಣ. ಆ್ಯಂಡ್ ಈ ಗ್ಲಾಸ್ ಹೌಸೇ ಈ ಸ್ಟೇನಲ್ಲಿ ಪ್ರೀಮಿಯಮ್ ಸ್ಟೇ ಇರೋದು. ಯಾಕೆ ಅಂತಂದರೆ ಇಲ್ಲಿಂದ ನಿಮಗೆ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮುಳ್ಳಯ್ಯನಗಿರಿ ಇದೆ, ದತ್ತಪೀಠ ಇದೆ, ಈ ಕಡೆ ದೇವಿರಮ್ಮ ಬೆಟ್ಟ. ಸೊ ಆ ವ್ಯೂ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಇದು ನೋಡೋಣ ಬನ್ನಿ. ಗ್ಲಾಸ್ ಹೌಸು ನಮಗೂ ಇಷ್ಟ ಆ್ಯಕ್ಚುಲಾಗಿ, ಏಕೆ ಫುಲ್ಲು ನೇಚರ್ ನೋಡ್ಬೋದು ಕರ್ಟನ್ ತೆಗೆದ್ರೇ. ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಈ ಗ್ಲಾಸ್ ಹೌಸು ಟೋಟಲ್ 6 ಕಾಟೇಜಸ್ ಇರೋದು ಗ್ಲಾಸ್ ಹೌಸಲ್ಲಿ. ಮೇಲೆ ಮತ್ತು ಕೆಳಗಡೆ 2 ಕೂಡ ನಾವು ಸ್ಟೇ ಮಾಡೋಕ್ಕೆ ಆಪ್ಷನ್ ಇದೆ. ನಾವಿರೋದು ಅಷ್ಟೇ, ನಾವು ಮೇಲ್ಗಡೆ ಸ್ಟೇ ಆಗ್ತಿದ್ವಿ, ಕೆಳಗಡೆ ಕೂಡ ಆಪ್ಷನ್ ಇದೆ. ಬನ್ನಿ ಮೇಲ್ಗಡೆ ಹೇಗಿದೆ ತೋರಿಸ್ತೀನಿ. ನಾವು ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದ ತಕ್ಷಣ ನಮಗೊಂದು ಬ್ಯೂಟಿಫುಲ್ ಆಗಿರೋ ಒಂದು ಸಿಟ್ಔಟ್ ಸಿಗುತ್ತೆ, ಆರಾಮಾಗಿ ಇಬ್ಬರು ಕುತ್ಕೋಬೋದು. ಟೇಬಲ್ ಎಲ್ಲ ಇಟ್ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ವ್ಯೂ ನೋಡ್ತಾ ಇರ್ಬೋದು, ಫುಲ್ ಕಾಫಿ ತೋಟ ವ್ಯೂ ಕಾಣಿಸುತ್ತೆ. ಆ್ಯಂಡ್ ಎದುರುಗಡೆನೇ ಐ ಥಿಂಕ್ ಸಂಜೆ ಇಲ್ಲೇ ಕ್ಯಾಂಪ್ ಫೈರ್ ಆಗ್ತಾರೆ ಅನಿಸುತ್ತೆ. ಫುಲ್ಲು ಒಂದು ಸ್ಪೇಸ್ ಇದೆ. ಆ್ಯಂಡ್ ನಮಗೆ ಕಾರ್ ಪಾರ್ಕಿಂಗು ಅಷ್ಟೇ ನಿಯರ್ ಬೈ ಇದೆ. ಸೊ ನಾವು ಲಗೇಜನ್ನು ತುಂಬ ದೂರ ಎತ್ಕೊಂಡು ಹೋಗ್ಬೇಕು ಅಂತೇನಿಲ್ಲ, ನಿಯರ್ ಬೈ ಇಲ್ಲೇ ಕಾಣಿಸುತ್ತೆ, ಆರಾಮಾಗಿದೆ. ಸೊ ಬನ್ನಿ ಒಳಗಡೆ ನೋಡೋಣ ಹೇಗಿದೆ ಅಂತ. ಇವತ್ತು ನಾವು ಸ್ಟೇ ಆಗ್ತಿರೋಂಥ ಗ್ಲಾಸ್ ಹೌಸ್ ಇದೇನೆ. ಒಂಥರ ನಮಗೆ ಕ್ಲೋಸ್ ಟು ನೇಚರ್ ಅಂತಲೇ ಅನಿಸ್ತು. ಈ ಕರ್ಟನ್ ಎಲ್ಲ ತೆಕ್ಕೊಂಡ್ರೆ ಮಾತ್ರ ಫುಲ್ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ರೂಮಲ್ಲಿ 3 ಶೇರಿಂಗ್ ಅಂತ ಇರೋದು. ಈ ಕಡೆ ಕಿಂಗ್ ಸೈಜ್ ಕಾಟ್ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಇಬ್ಬರು ಅಂತ ಅವ್ರು ಹೇಳೋ ಪ್ರಕಾರ, ಬಟ್ ಸಣ್ಣ ಮಗು ಏನಾದ್ರು ನಮ್ಮ ಮಗು ಅಷ್ಟು ಏಜ್ ಇದ್ದರೆ ಅರೌಂಡ್ 10 years ಇದ್ದರೆ ಆರಾಮಾಗಿ 3 ಜನ ಹಸ್ಬೆಂಡ್ ವೈಫ್ ಒಂದು ಮಗು ಮಲ್ಕೋಬೋದು. ಮತ್ತು ಆ ಸೈಡಲ್ಲಿ ಒಬ್ಬರು ದೊಡ್ಡವ್ರು ಕೂಡ ಮಲ್ಕೋಬೋದು. ಮತ್ತು ಬೇಸಿಗೆಯಲ್ಲೆಲ್ಲ ತುಂಬ ಸೆಕೆ ಇರುತ್ತೆ ಅಂತ ಹೇಳಿಬಿಟ್ಟು ಇಲ್ಲೂ ಒಂದು ಫ್ಯಾನು, ಪ್ಲಸ್ ಅಲ್ಲಿ ಸಿಂಗಲ್ ಕಾಟ್ ಕಡೆ ಇರೋ ಕಡೆನೂ ಒಂದು ಫ್ಯಾನ್ನ ಕೊಟ್ಟಿದ್ದಾರೆ. ನಮಗೇನೋ ತುಂಬ ಚೆನ್ನಾಗಿದೆ ಅನಿಸ್ತು. ಈ ಕಡೆ ಟೇಬಲ್ ಇದೆ, ನೀವೇನಾದ್ರು ಲ್ಯಾಪ್ಟಾಪ್ ತಂದಿದ್ರೆ ಸೊ ವರ್ಕ್ ಮಾಡ್ಕೊಳೋಕಿರ್ಬೋದು ಏನೇನೋ. ಮತ್ತು ವಾಟರ್ ಬಾಟಲ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಆ ಸೈಡಲ್ಲಿ ಇಂಟರ್ಕಮ್ ಟೆಲಿಫೋನ್ ಫೆಸಿಲಿಟಿ ಇದೆ, ಕೆಟಲ್ ಇದೆ, ಮತ್ತು ಸ್ಯಾಚೀಸ್ ಎಲ್ಲ ಇದೆ, ಮತ್ತು ಮಗ್ಗೆಲ್ಲ ಇದೆ. ಕಾಫಿ ಟೀ ನೀವು ಮಾಡ್ಕೊಳ್ಳೋದಾರು ಮಾಡ್ಕೊಳ್ಬೋದು. ಆ್ಯಂಡ್ ಈ ಸೈಡಲ್ಲಿ ಲಗೇಜ್ ಇಟ್ಕೊಳ್ಳೋಕ್ಕೆ ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ವೈಫೈ ಫೆಸಿಲಿಟಿ ಕೂಡ ಇರುತ್ತೆ. ನಮಗೆ ಆ್ಯಕ್ಚುಲಿ ಅಲ್ಲಿ ರಿಸೆಪ್ಷನ್ ಏರಿಯಾ, ಡೈನಿಂಗ್ ಏರಿಯಾ ಕಡೆ ಕನೆಕ್ಷನ್ ಸಿಕ್ತು, ಚೆಕ್ ಮಾಡಿದ್ವಿ. ಬಟ್ ಇಲ್ಲಿ ನೀವು ಚೆಕ್ ಮಾಡಿಲ್ಲ, ನೋಡಬೇಕು. ಸೊ ನೀವೇನಾದ್ರು ಕೆಲಸ ಮಾಡ್ಕೋತೀನಿ ಅಂತಂದರೆ ಅದು ಕೂಡ ಇಲ್ಲಿ ಆರಾಮ್ಸೆ ಮಾಡ್ಕೋಬೋದು. ಆ್ಯಂಡ್ ಈ ಸೈಡು ಟಿ ವಿ ಫೆಸಿಲಿಟಿ ಕೂಡ ಇದೆ. ಸೊ ಏನೇನು ಬರುತ್ತೆ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಕನೆಕ್ಷನ್ಸ್ ಯಾವ ಮೂವಿ ನೋಡ್ತೀನಿ ಅಂತಂದರೂ ಕೂಡ ನಮ್ಮ ಹೆಂಗಿರೋ ವೈಫೈ ಕನೆಕ್ಟಿವಿಟಿ ಇದೆ ಅಂತಂದರೆ ಆರಾಮ್ಸೆ ಮೂವಿ ನೋಡ್ಬೋದು. ಸೊ ನೀವು ಏನಾದರೂ ಇಲ್ಲಿ ಬಂದಾಗ ಚೆಕ್ ಮಾಡ್ತೀನಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನೇ ಚೆಕ್ ಮಾಡಿಬಿಟ್ಟು ನೀವು ಇನ್ನೊಂದ್ಸರಿ ಬೇರೆ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ಬೋದು. ಈ ಸೈಡಲ್ಲಿ ಬಾತ್ರೂಮ್ ಏರಿಯಾ ಬರುತ್ತೆ. ಬಾತ್ರೂಮ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿದೆ, ಗೀಸರ್ ಇದೆ. ಆ್ಯಂಡ್ ಬಾತ್ ಎಸೆನ್ಷಿಯಲ್ಸ್ ಏನೇನು ಬೇಕೋ, ಸೋಪು, ಶಾಂಪು ಎಲ್ಲ ಇದೆ. ಮತ್ತು ಡೆಂಟಲ್ ಕಿಟ್ ಕೂಡ ಇದೆ, ಶೇವಿಂಗ್ ಕಿಟ್ ಕೂಡ ಇದೆ. ಆ್ಯಂಡ್ ಇನ್ನೊಂದು ನಮಗೆ ಇಷ್ಟ ಆಗಿದ್ದು ಅಂತಂದರೆ ಕಮೋಡ್ ಮಡೆ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಸ್ಯಾನಿಟೈಸ್ ಫಾರ್ ಯುವರ್ ಪ್ರೊಟೆಕ್ಷನ್ ಅಂತ ಹೇಳಿ ಒಂದು ಟೇಪ್ ಹಾಕಿ ಮಾಡಿದ್ದಾರೆ. ಸೊ ಅದು ಒಂದು ಎಕ್ಸ್ಟ್ರಾ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನಮ್ಗೆ. ನಮ್ಮ ಸ್ಟೇಯಿಂದ ಇಲ್ಲಿಗೆ ಒಂದು 10 kilometers ಆಗುತ್ತೆ. ಇಲ್ಲೊಂದು ಫಾಲ್ಸ್ ಇದೆ ಅಂತ ಗೊತ್ತಾಯಿತು, ಡೈಮಂಡ್ ಫಾಲ್ಸ್ ಅಂತ ಏನೋ ಹೇಳ್ತಾರೆ ಅದಕ್ಕೆ. ಸೊ ಬಂದ್ವಿ ಹೋಗೋಣ ಅಂತ. ಬಟ್ ಇಲ್ಲಿ ಈ ಥರ ಬೋರ್ಡ್ ಹಾಕಿಬಿಟ್ಟಿದ್ದಾರೆ. ಮುಂಚೆ ಇರಲಿಲ್ಲ, ನಮ್ಮ ವೀಡಿಯೋಸಲ್ಲೆಲ್ಲ ನೋಡಿದಾಗ ಹೋಗ್ಬೋದಿತ್ತು. ಬಟ್ ಈಗ ರೀಸೆಂಟಾಗಿ ಮೇ ಬಿ ಹಾಕಿರೋದಿರಬೇಕಿದು. ಒಳಗಡೆ ಹೋಗೋಂಗಿಲ್ಲ, ನಿಷಿದ್ಧ ಅಂತ ಹೇಳಿದ್ದಾರೆ. ಸೊ ಇಷ್ಟು ದೂರ ಬರೋದು ಬಂದುಬಿಟ್ಟಿದ್ದೀವಿ. ಈಗ ಏನಾದ್ರು ಒಂದು ಪ್ಲೇಸ್ ನೋಡಬೇಕು. ಅದಕ್ಕೆ ಇಲ್ಲಿಂದ ಇನ್ನೂ 10 kilometer ಹೋದರೆ ಸಕ್ಕರೆ ಪಟ್ಟದ ಹತ್ರ ಅಯ್ಯನಕೆರೆ ಅಂತ ಇದೆ.
ಸೊ ಇಲ್ಲಿಂದನೇ ಹಿಂಗೆ ಕಂಟಿನ್ಯೂ ಆಗುತ್ತೆ, ಅಲ್ಲಿ ಹೋಗೋಣ ಅಂತ ಹೊರಟಿದ್ವಿ. ಬನ್ನಿ ನಿಮ್ಗೂ ಕರ್ಕೊಂಡು ಹೋಗ್ತೀವಿ, ತೋರಿಸ್ತೀವಿ ಪ್ಲೇಸ್ನ. ಟೋಟಲ್ ರೆಸಾರ್ಟ್ ಇದೆ 20 ಕಿಲೋಮೀಟರ್ಸ್ ಆಗುತ್ತೆ. ಅಯ್ಯನ್ ಕೆರೆ ಸಿಗುತ್ತೆ ಚನ್ನರಾಯಪಟ್ಟಣದಲ್ಲಿ. ಸೊ ಅಲ್ಲಿಗೆ ಬಂದಿದ್ದೀವಿ ನಾವೀಗ. ವ್ಯೂ ಸಖತ್ತಾಗಿದೆ, ಬಟ್ ಬಿಸಿಲಾಗೋಯ್ತು. ಸಂಜೆ ಹೊತ್ತು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದಾಗ ಯಾವುದು ಪಾರ್ಕಿಂಗ್ ಫೀಸು, ಎಂಟ್ರಿ ಫೀಸ್ ಅಂತ ಏನೂ ಇರೋಲ್ಲ. ಆರಾಮಾಗಿ ಬರ್ಬೋದು. ಇಲ್ಲಿ ಕುತ್ಕೊಳ್ಳೋಕ್ಕೂ ಅಷ್ಟೇ ಜಾಗ ಇದೆ, ಆರಾಮಾಗಿ ಬಿಸಿಲಿದ್ರು ರಿಲ್ಯಾಕ್ಸ್ ಮಾಡ್ಕೋಬೋದು ಒಂದು ಸ್ವಲ್ಪ ಹೊತ್ತು. ಆ್ಯಂಡ್ ನೀವು ಸಂಜೆ ಹೊತ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಬನ್ನಿ, ವ್ಯೂ ಎಲ್ಲ ಹೆಂಗಿದೆ ನೋಡಿ. ಹೇ ಗುಡ್ ಈವ್ನಿಂಗ್. ಟೈಮಿಗೆ 6 ಗಂಟೆ ಆಗ್ತಾ ಬಂತು. ಸೊ ಇಲ್ಲಿ ಕಾಫಿ ಮತ್ತು ಟೀ ಇಲ್ಲಿ ಮತ್ತು ಮಿಲ್ಕ್ ಇಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. ಸೊ ಹಾಗೆ ಬಿಸಿ ಬಿಸಿ ಬಜ್ಜಿ ಇದೆ, ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ, ಸಖತ್ ಟೆಂಪ್ಟ್ ಆಗ್ತಾ ಇದೆ. ಸೊ ಇದನ್ನ 3 ಕೊಟ್ಟಿದ್ದಾರೆ. ಆಮೇಲೆ ಸನ್ಸೆಟ್ ಆಗುತ್ತೆ, ಬ್ಯೂಟಿಫುಲ್ ಸನ್ಸೆಟ್ಟು. ಏನೋ ದೇವಿರಮ್ಮನ ಬೆಟ್ಟ ಮತ್ತು ಮುಳ್ಳಯ್ಯನಗಿರಿ ಮೇಲೆ ಬೀಳುತ್ತಲ್ಲ, ಅಮೇಝಿಂಗ್ ಅನಿಸುತ್ತೆ ಇಲ್ಲಿ ಬಂದಾಗ. ಸ್ಟೇಯಿಂದ ನಿಂತ್ಕೊಂಡ್ರೆ ಪರ್ಫೆಕ್ಟಾಗಿ ಫುಲ್ ಕಾಣಲ್ಲ, ಬಟ್ ಆ ಪೂಲ್ ಹತ್ರ ಮತ್ತು ಮೇಲ್ಗಡೆ ಇದೆಯಲ್ಲ, ಅಲ್ಲೋಗಿ ನಿಂತ್ಕೊಂಡ್ರೆ ಒಳ್ಳೆ ಸನ್ಸೆಟ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇಲ್ಲಿ ಬಂದಾಗ ಸನ್ಸೆಟ್ನ ಮಿಸ್ ಮಾಡ್ಕೋಬೇಡಿ. ಮೇಲ್ಗಡೆ ಅಲ್ಲೊಂದು ಬಿಲ್ಡಿಂಗ್ ಇದೆ, ಅಲ್ಲೋಗಿ ನಿಂತ್ಕೊಳ್ಳಿ, ಸಖತ್ತಾಗಿ ಕಾಣುತ್ತೆ. ಬಟ್ ನೀವು ಈಗ ನೆಕ್ಸ್ಟ್ ಫ್ಯೂ ಸೆಕೆಂಡ್ಸಲ್ಲಿ ಡ್ರೋನ್ ನೋಡ್ತೀರಿ. ಯಾಕಂದರೆ ನೀವೇನಾರು ವಿಂಟರ್ ಸೀಸನಲ್ಲಿ ಏನಾರು ಬಂದರೆ 2 ಜೊತೆ ನಾವು ಏನು ಟೋಪಿ, ಸ್ವೆಟರ್ಸು, ಶಾಲು ಎಲ್ಲ ತಂದಿದ್ದೀವಿ. ಆದರೂ ಸಾಕಾಗ್ತಿಲ್ಲ. ನನಗೆ ಇನ್ನೂ ಒಂದು ಮೇಲೆ ಹಾಕ್ಕೋಬೇಕು ಅನ್ನೋಷ್ಟು ಚಿಲ್ಡಾಗಿದೆ ವೆದರು. ಚೆನ್ನಾಗಿದೆ. ನೀವು ಬಂದರೆ ದಪ್ಪದೆ ಎಲ್ಲ ಕ್ಯಾರಿ ಮಾಡಿ. ಹಾಯ್ ಗುಡ್ ಮಾರ್ನಿಂಗ್. ಟೈಮ್ ಈಗ 6:40 ಆಗಿದೆ. 6:40ಇಂದ 6:50 ಒಳಗಡೆ ಅಮೇಝಿಂಗ್ ಸನ್ರೈಸ್ ಆಗುತ್ತೆ. ಸನ್ರೈಸ್ ಈ ಕಡೆಯಿಂದ ಆಗಿ ಏನು ಬಲ್ಗಡೆ ಮುಳ್ಳಯ್ಯನಗಿರಿ ಬೆಟ್ಟದ ಮೇಲ್ಗಡೆ ಬೀಳುತ್ತೆ, ಅದನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಆಗಿರಲಿಲ್ಲ. ಸೊ ಇವತ್ತು ಸನ್ರೈಸ್ ಆಗೋಕ್ಕಿಂತ ಮುಂಚೆ ಹೇಗೆ ಕಾಣುತ್ತೆ, ಸನ್ರೈಸ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ಹೇಳ್ತೀನಿ. ಡ್ರೋನ್ ಆಲ್ರೆಡಿ ಏರಲ್ಲಿದೆ, ಬನ್ನಿ ಫ್ಲೈ ಮಾಡೋಣ. ಅದಕ್ಕಿಂತ ಮುಂಚೆ ರಾತ್ರಿ ಟೆಂಪ್ರೇಚರ್ 16 ಡಿಗ್ರಿ ಇತ್ತು, ಮಿಡ್ ನೈಟ್ 13 ಡಿಗ್ರಿ ಇತ್ತು. ಸೊ ಆಲ್ಮೋಸ್ಟ್ ಒಳ್ಳೆ ಫ್ರೀಸಿಂಗ್ ಕೋಲ್ಡ್ ಅನ್ಬೋದು, ಚಿಲ್ಲಿಂಗ್ ಕೋಲ್ಡ್ ಅಂತ ಅನ್ಬೋದು ನಮಗೆ ಬಯಲ್ಸೀಮೆಯಲ್ಲಿರೋರಿಗೆ. ಬಟ್ ಇಲ್ಲಿ ಇರೋರಿಗೆಲ್ಲ ತುಂಬ ಕಾಮನ್ ಅದು. ಸೊ ಬನ್ನಿ ಬ್ಯೂಟಿಫುಲ್ ಡ್ರೋನ್ ಶಾಟ್ಸ್ನ ನೋಡೋಣ ಬಿಫೋರ್ ಆ್ಯಂಡ್ ಆಫ್ಟರ್ ಸನ್ರೈಸ್. ಮುಳ್ಳಯ್ಯನಗಿರಿ ಹೇಗೆ ಕಾಣುತ್ತೆ. ಈಗ 9 o'clock ಆಗಿದೆ. ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ನಾವೀಗ. ಇಲ್ಲಿ ನಿಮಗೆ ಬಂದಾಗ 3 ಟೈಮ್ಸು ಬಫೆ ಲಂಚ್ಗೆ, ಬ್ರೇಕ್ಫಾಸ್ಟು, ಡಿನ್ನರೇ ಸಿಗುತ್ತೆ. ಸೊ ಈಗ ಬಫೆ ಬ್ರೇಕ್ಫಾಸ್ಟ್ ಇದೆ. ಏನೇನಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಬ್ರೀಫಾಗಿ.
ಒಂದು ಕಟ್ ಫ್ರೂಟ್ ಇದೆ, 2 ಥರದ್ದಿದೆ, ಒಂದು ಪಪ್ಪಾಯ ಮತ್ತು ಇನ್ನೊಂದು ಕಲ್ಲಂಗಡಿ ಹಣ್ಣಿಂದಿದೆ. ಮತ್ತು ಮೇಯ್ನ್ ಕೋರ್ಸ್ ಅಂದರೆ 4 ತಿಂಡಿ ಬರುತ್ತೆ. ಒಂದು ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ, ಚಟ್ನಿ, ಸಾಂಬಾರು, ವಡೆ, ಮತ್ತು ಒಂದು ರೈಸ್ ಬಾತ್ ಇದೆ, ಮತ್ತು ಒಂದು ಸೆಟ್ ದೋಸೆ ಮಾಡಿದ್ದಾರೆ. ಆಮ್ಲೆಟ್ ಕೂಡ ಇರುತ್ತೆ ನೀವು ತಿನ್ನೋದಾದರೆ. ಸ್ವೀಟ್ಗೆ ಕೇಸರಿ ಬಾತ್ ಇದೆ. ಸೊ ಟೇಸ್ಟ್ ಎಲ್ಲ ಮಾಡ್ತಾ ಇದ್ವಿ, ಸೂಪರ್ ಆಗಿದೆ ಟೇಸ್ಟ್, ತುಂಬ ಇಷ್ಟ ಆಯಿತು. ನಾವು ಈ ರೆಸಾರ್ಟಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಡಾರ್ಮೆಟ್ರಿ ಕೀ ಇಸ್ಕೊಂಡಿದ್ದೀವಿ. ಸೊ ಕ್ಲೀನಾಗೆಲ್ಲ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ಬಂದಾಗ ಏನಾದ್ರು ಈ ಜನರಲ್ ಏನಾಗುತ್ತೆ ಅಂತಂದರೆ ಕಪಲ್ ರೂಮ್ಸ್ ಮಾತ್ರ ಇರುತ್ತೆ. ದೊಡ್ಡ ಗ್ರೂಪ್ ಬಂದಾಗ ಲೈಕ್ 10 ಮೆಂಬರ್ಸು, 12 ಮೆಂಬರ್ಸ್, 15 ಮೆಂಬರ್ಸ್ ಗ್ರೂಪ್ ಬಂದಾಗ, ಇಲ್ಲ ಅಂತಂದರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದಾಗ, ಇಲ್ಲ ಕಾರ್ಪೊರೇಟ್ ಗ್ರೂಪ್ ಬಂದಾಗ ತುಂಬ ಶಾರ್ಟೇಜ್ ಆಗುತ್ತೆ. ಈ ಥರ ರೂಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಆಮೇಲೆ ಮೋರ್ ಓವರ್ ತುಂಬ ಇದು ಏನೋ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಇದಕ್ಕೆ 1999 ರುಪೀಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಸ್ನ್ಯಾಕ್ಸು ಮತ್ತು ಆ್ಯಕ್ಟಿವಿಟೀಸ್ ಎಲ್ಲ ಸೇರಿ. ಐ ಥಿಂಕ್ ತುಂಬ ಅಫೋರ್ಡಬಲ್ ಅಂತ ಅನ್ನಿಸ್ತು ಫಾರ್ ದಿ ಗಿವನ್ ಪ್ರೈಸ್. ಯಾಕಂದರೆ ನೀವು ಬೆಂಗಳೂರಲ್ಲೆಲ್ಲ ನಾವು ಎಲ್ಲ ನೋಡ್ತಾ ಇರ್ತೀವಿ, ಬೇರೆ ಕಡೆ ಎಲ್ಲ ತುಂಬ ಕಡೆ ಡೇ ಔಟಿಂಗ್ ಎಲ್ಲ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಾ ಇರ್ತೀನಿ. ಬರೀ ಏನು ಡೇ ಔಟಿಂಗ್ ಏನೋ 1250, 1300, 400, 500 ಇದೆ. ಒಳಗಡೆ ರೂಮ್ ನಾನು ನೋಡ್ಕೊಂಡು ಬಂದೆ, ನಿಮ್ಗೆ ಹೇಳೋಕ್ಕಿಂತ ಮುಂಚೆ ರೂಮ್ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ. ಸೊ ಇದು 12 ಮೆಂಬರ್ಸ್ದು. ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ಇದ್ದರೆ ಇನ್ನೊಂದು 3-4 ಬೆಡ್ಸ್ ಸಹ ಹಾಕೊಡ್ತಾರೆ. ಸೊ 15 ಮೆಂಬರ್ಸ್ ಆರ್ 16 ಮೆಂಬರ್ಸ್ಗೆ ಅಕಾಮಡೇಟ್ ಆಗೋವಂಥ ಇದು ಡಾರ್ಮೆಟ್ರಿ. ಬನ್ನಿ ನೋಡೋಣ. ಮುಂದೆ ತುಂಬ ಚೆನ್ನಾಗಿದೆ, ಎದುರುಗಡೆನೇ ಕಾಫಿ ಎಸ್ಟೇಟ್ ಇದೆ, ಈ ಕಡೆ ಪೂಲು, ಈ ಕಡೆ ಕಾರ್ ಪಾರ್ಕಿಂಗ್ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇದು ಅಷ್ಟೇ ಆಲ್ಮೋಸ್ಟ್ ನಿಮಗೆ 360 ಡಿಗ್ರಿ ಓಪನ್ ಇದೆ. ಸೊ ಹಿಂದ್ಗಡೆನೂ ಓಪನ್ನು, ಮತ್ತು ಸೈಡಲ್ಲಿ ಓಪನ್ನು, ಮತ್ತು ಫ್ರಂಟ್ ನೀವು ನೋಡ್ತಾ ಇದ್ದೀರಾ ಈ ಕಡೆನೂ ಓಪನ್ ಇದೆ. ಸೊ ಬನ್ನಿ ನೋಡೋಣ ಒಳಗಡೆ. ನಾನು ಆಲ್ರೆಡಿ ಹೇಳಿದ ಹಾಗೆ 12 ಮೆಂಬರ್ಸ್ ಆಕ್ಯುಪೆನ್ಸಿ ಇರೋ ಅಂಥ ಇದು ಡಾರ್ಮೆಟ್ರಿ. ಸೊ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಆಮೇಲೆ ಏನು ಬ್ಯಾಕ್ ಸೈಡು ಪಿಲ್ಲೋ ಇಂದ ಹಿಡಿದ್ಬಿಟ್ಟು ಮುಂದ್ಗಡೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನಾನು ನಿಮ್ಗೆ ಹೇಳಿದೆ ನೋಡಿ, ಕಾಫಿ ಎಸ್ಟೇಟ್ ವ್ಯೂ ಕಾಣಿಸುತ್ತೆ. ಆ ಥರ ನೀವು 360 ಡಿಗ್ರಿ ಅಂದರೆ 3 ಕಡೆ ಫುಲ್ಲಲ್ಲಿ ಬರೋಲ್ಲ, ಈ ಸೈಡ್ ಇಲ್ಲ, ಈ ಕಡೆ ತುಂಬ ಓಪನ್ ಮಾಡ್ಕೋಬೋದು. ಮತ್ತು ತುಂಬ ಇಷ್ಟ ಆಗಿದೆ ಏನಂದರೆ, ಯೂಶ್ವಲಿ ನೀವು ಡಾರ್ಮೆಟ್ರಿಗೆ ಹೋದ್ರೆ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ 68 ಪೀಪಲ್ ಇರೋ ಡಾರ್ಮೆಟ್ರಿಗೆ ಒಂದು ಬಾತ್ರೂಮ್ ಕೊಟ್ಟಿರ್ತಾರೆ, 10 ಬೆಡ್ಸ್ ಇರೋಂಥದ್ದಕ್ಕೆ 2 ಕೊಟ್ಟಿರ್ತಾರೆ. ಬಟ್ ಯು ಬಿಲೀವ್ ಇಟ್ ಆರ್ ನಾಟ್, 6 ಬಾತ್ರೂಮ್ ಇದೆ ಇಲ್ಲಿ. 12 ಜನ ಬೆಡ್ಗೆ ಅಂದರೆ 12 ಬೆಡ್ಸ್ಗೆ, ಸಾರಿ 6 ಬೆಡ್ಸಿಗೆ, 12 ಮೆಂಬರ್ಸ್ಗೆ ಟೋಟಲಿ 6 ಬಾತ್ರೂಮ್ಸ್ ಸಹ ಇದೆ, ವಿತ್ ಒಂದು ಡ್ರೆಸ್ ರೂಮ್ ಅಡಿಷ್ನಲ್ ಆಗಿದೆ. ಸೊ ನೀವು ಬಂದರೆ ಬಾತ್ರೂಮು ಆ ಥರದ್ದು ನೀವು ಯೋಚನೆ ಮಾಡೋಂಥ ಪರಿಸ್ಥಿತಿ ಏನಿಲ್ಲ. ಆಮೇಲೆ ಬಂದಿರೋರಿಗೆ ವಾಟರ್ ಬಾಟ್ಲ್ ಇಟ್ಟಿದ್ದಾರೆ. ಆಮೇಲೆ ಟಿ ವಿ ಇದೆ, ಮತ್ತು ಎಲ್ಲ ಟಿ ವಿನೂ ವರ್ಕಿಂಗ್ ಇದೆ. ನಾವು ನೆನ್ನೆ ಬಿಗ್ ಬಾಸ್ ಎಲ್ಲ ನೋಡಿದ್ವಿ. ಸೊ ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಆಪ್ರೇಷನಲ್ಲಿದೆ. ಕೆಲವು ಕಡೆ ಇಟ್ಟಿರ್ತಾರೆ ವರ್ಕ್ ಆಗೋಲ್ಲ, ಸೊ ಇಲ್ಲಿ ವರ್ಕ್ ಆಗ್ತಾಯಿದೆ. ಆಮೇಲೆ ಕಡೆ ಕೆಟಲ್ ಇದೆ, ಏನಾರು ಬ್ಯೂರೇಜಸ್ ಅಂದರೆ ಕಾಫಿ, ಟೀ ಆ ಥರ ಏನೋ ಮಾಡ್ಕೋಬೇಕು ಅಂತಂದರೆ ಶುಗರ್ ಸ್ಯಾಚಸ್ಸು, ಕಾಫಿ ಸ್ಯಾಚಸ್ಸು, ಟಿ ವಿ ಸ್ಯಾಚಸ್ ಎಲ್ಲ ಇಟ್ಟಿದ್ದಾರೆ. ಐ ಥಿಂಕ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫಾರ್ 1999 ರುಪೀಸ್ಗೆ ಇದು ನನಗೇನೋ ಪರ್ಸ್ನಲಿ ತುಂಬ ವ್ಯಾಲ್ಯೂ ಫಾರ್ ಮನಿ ಆಕ್ಯುಪೆನ್ಸಿ ಅಂತ ಅನ್ನಿಸ್ತು ನನಗೆ. ಈ ರೆಸಾರ್ಟಲ್ಲಿ ಇನ್ನೊಂಥರ ರೂಮ್ ಇದೆ, ಅದನ್ನು ಫೈನಲ್ ಆಗಿ ತೋರಿಸ್ಬಿಡ್ತೀನಿ. ಇದು ಲಾಸ್ಟ್ ತೋರಿಸಿರೋದು. ನೀವು ಆಲ್ರೆಡಿ ನೋಡಿರಾ, ಗ್ಲಾಸ್ ಹೌಸ್ ನೋಡಿರಾ, ಡಾಮ್ಸ್ ನೋಡಿರಾ. ಈಗ ಥರ್ಡ್ ಬಂದ್ಬಿಟ್ಟು ಡಿಲೆಕ್ಸ್ ಕಾಟೇಜಸ್. ಇದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ, ತುಂಬ ಚೆನ್ನಾಗಿದೆ ರೂಮ್ಸ್, ಎಸ್ಪೆಷಲಿ ಕಾಟೇಜಸ್ ಎಲ್ಲ ಹೇಳಬೇಕಂದ್ರೆ. ಆಮೇಲೆ ಇದರಲ್ಲಿ ನಿಮಗೆ ತುಂಬ ಇಷ್ಟ ಆಗೋದು ಏನಂತಂದರೆ, ಇಲ್ಲಿ ಕಾಣಿಸ್ತೀರಾ ಅಂತ ಏನೋ ಪೀಕ್, ಮುಳ್ಳಯ್ಯನಗಿರಿ ಪೀಕ್ ಸಕ್ಕದಾಗಿ ಕಾಣುತ್ತೆ. ಬನ್ನಿ ತೋರಿಸ್ತೀನಿ. ಆಮೇಲೆ ಕರ್ಟನ್ಸ್ ಓಪನ್ ಮಾಡಿ ಇಟ್ಟಿದ್ದೀನಿ ನಿಮಗೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದ್ರು 2 ಕಪ್ಪಲ್ಲಿದ್ದು, ಇಲ್ಲ ಫ್ಯಾಮಿಲಿ ವಿತ್ 2 ದೊಡ್ಡ ಕಿಡ್ಸ್ ಏನಾರು ಇದ್ದರೆ, ಸೊ ಅವ್ರಿಗೆ ಇದು ಸೂಟಬಲ್ ಅನಿಸ್ತು. ಎಲ್ಲದಕ್ಕಿಂತ ನಂಗೆ ಪರ್ಸನಲ್ ಇದು ಇಷ್ಟ ಇದೆ. ಯಾಕಂದರೆ ಈ ಕಡೆ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಗ್ಲಾಸ್ ಹೌಸಲ್ಲಿ ಕಾಣುತ್ತೆ ವ್ಯೂ, ಬಟ್ ಅದರ ಪ್ರಾಬ್ಲಮ್ ಏನಂದರೆ ಮರ ಇರೋದಕ್ಕೆ ಪೀಕ್ ಎಲ್ಲ ಕಾಣಲ್ಲ. ಸೊ ಇದರಲ್ಲಿ ನಿಮಗೆ ಪೀಕ್ ಕಂಪ್ಲೀಟ್ ಮುಳ್ಳಯ್ಯನಗಿರಿ ರೇಂಜಸ್ ಏನಿದೆ ಅದು ಕಾಣುತ್ತೆ. ದೇವಿರಮ್ಮ ಬೆಟ್ಟ ಆ ಕಡೆಯಿಂದ ಹಿಡಿದು ಈ ಕಡೆ ಕಾಣುತ್ತೆ. ಸನ್ಸೆಟ್ಗಂತೂ ಸೂಪರ್ ಅಂತ ಹೇಳ್ಬೋದು. ಒಳ್ಳೆ ಯಾವುದೋ ಬೇರೆ ಯಾವುದೋ ಒಂದು ಯುರೋಪಿಯನ್ ಕಂಟ್ರಿಗೆ ಬಂದಂಗೆ ಅನಿಸುತ್ತೆ ಈ ಕಡೆಯಿಂದ ನೋಡಿದ್ರೆ, ಈ ಕಡೆದೆಲ್ಲ. ಸೊ ಈ ರೂಮ್ ಬಗ್ಗೆ ಹೇಳೋದಾದರೆ ಆಲ್ರೆಡಿ ಹೇಳಿದೆ 4 ಶೇರಿಂಗ್ ಅಂತ. ಈ ರೂಮಲ್ಲಿ ಏನೇನು ಫೆಸಿಲಿಟೀಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂದರೆ, ಟಿ ವಿ ಇದೆ, ಕನ್ನಡ ಚಾನಲ್ಸ್ ಅಂತೂ ಬರ್ತಾಯಿದೆ, ನಾವು ಚೆಕ್ ಮಾಡಿದ್ದೀವಿ. ಸೊ ಫ್ಯಾನ್ ಇದೆ, 2 ಸಪ್ರೇಟ್ ಫ್ಯಾನ್ ಇದೆ. ಆಮೇಲೆ ಲ್ಯಾಪ್ಟಾಪ್ಗೆ ಅಂತ ಹೇಳ್ಬಿಟ್ಟು ಏನಾದ್ರು ವರ್ಕ್ ಸ್ಟೇಷನ್ ಬೇಕು ಅಂದರೆ ವರ್ಕ್ ಸ್ಟೇಷನ್ಗೆ ಇಲ್ಲಿದೆ. ವೈಫೈಯು ಬರುತ್ತೆ. ಇಲ್ಲಿಗೇನೋ ಬರ್ತಾಯಿಲ್ಲ, ಏನೋ ಹಾಕ್ತಾಯಿದ್ದಾರೆ ಅಂದರೆ ಕೆಳಗಡೆ ವೈಫೈ ಫೆಸಿಲಿಟಿ ಇದೆ. ಆಮೇಲೆ ಕೂತ್ಕೊಳ್ಳೋಕ್ಕೆ ಇಲ್ಲೂ ಅಷ್ಟೇ ವಿಂಡೋ ಪಕ್ಕ ಇದೊಂದು ಸಪ್ರೇಟ್ ಏರಿಯಾ ಇದೆ. ಆಮೇಲೆ ಕಬೋರ್ಡ್ ಇದೆ, ನೀವೇನಾದ್ರು ಡ್ರೆಸ್ಗೆ ಬಟ್ಟೆ ಇಟ್ಕೊಳ್ಳೋಕ್ಕೆ ಅಂತ ಅಂದರೆ, ಇಲ್ಲ ನಿಮ್ಮ ಸೂಟ್ ಕೇಸ್ ಈ ಥರದ ಲಗೇಜ್ ಬ್ಯಾಗ್ಸು ಇಟ್ಕೋಬೋದು. ಈ ಕಡೆ ಬಾತ್ರೂಮ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ನಾನು ಇಂಡೋರ್ ಆ್ಯಕ್ಟಿವಿಟಿ ಸೆಕ್ಷನಿಗೆ ಬಂದೀನಿ. ಇದು ಫುಲ್ ಟೆರೆಸ್ ಟಾಪಲ್ಲಿ ಮಾಡಿದ್ದಾರೆ. ಎಗೇನ್ ವ್ಯೂ ಆಫ್ ಮುಳ್ಳಯ್ಯನಗಿರಿ ಸಖತ್ತಾಗಿ ಕಾಣುತ್ತೆ. ಇಲ್ಲಿ ಬಂದು ನೋಡಲೇಬೇಕು ನೀವು. ಸನ್ರೈಸು ಮತ್ತು ಸನ್ಸೆಟ್, ಈ ಕಡೆ ಸನ್ಸೆಟ್ ಆಗುತ್ತೆ, ಆ ಕಡೆಯಿಂದ ಸನ್ರೈಸ್ ಆಗುತ್ತೆ. ಸನ್ಸೆಟ್ ಲುಕ್ಸ್ ಅಮೇಝಿಂಗ್ ಇಲ್ಲಿ ಬಂದಾಗ. ಆಮೇಲೆ ಆಟ ಆಡಬೇಕು ಅಂತಂದರೆ ಇಲ್ಲಿ ಇಂಡೋರ್ಗೆ ಟಿ ಇಟ್ಟಿದ್ದಾರೆ. ಆಮೇಲೆ ಫುಟ್ಬಾಲ್ ಇದೆ ಈ ಸೈಡು, ಈ ಕಡೆ ಕೇರಮ್ ಇದೆ, ಆಮೇಲೆ ಈ ಕಡೆ ಶಟ್ಲ್ ಕಾಕ್ ಇದೆ, ಚೆಸ್ ಇದೆ. ಸೊ ಇಷ್ಟು ನೀವು ಬಂದರೆ ಆಡ್ಬೋದು. ತುಂಬ ಚೆನ್ನಾಗಿ ಔಟ್ಡೋರ್ ಗೇಮ್ಸ್ ಅಂತಂದರೆ ಕ್ರಿಕೆಟು ಮತ್ತು ವಾಲಿಬಾಲ್ ಆಡ್ಬೋದು. ಮತ್ತು ಪೂಲ್ ಇದೆ. ಆಮೇಲೆ ಇಲ್ಲೋ ಏನೋ ಒಂಥರ ಬೆಡ್ ಥರ ಮಾಡಿದ್ದಾರೆ ಮರದ ಮೇಲೆ. ಸೊ ಐ ಥಿಂಕ್ ಅಲ್ಲೂ ನೀವು ಸಹ ಹೋಗ್ಬೋದು. ಮೇಯ್ನ್ ಏನಂತಂದರೆ ಬೆಳಗ್ಗೆ
ವಾಕ್ ಇರುತ್ತೆ, ಏನೋ ಎಸ್ಟೇಟ್ ವಾಕ್ ಇರುತ್ತೆ. ಸೊ ಅದಕ್ಕೇನು ಗೈಡೆಡ್ ಅಂತ ಏನಿರಲ್ಲ, ಒಂದು ಟ್ರ್ಯಾಕ್ ಇದೆ. ನಾವು ಆ್ಯಕ್ಚುಲಿ ಬೆಳಗ್ಗೆ ನೋಡ್ಕೊಂಡು ಬಂದ್ವಿ, ಟ್ರ್ಯಾಕು ತುಂಬ ಚೆನ್ನಾಗಿತ್ತು. ಸೊ ನೀವು ಅದನ್ನ ಟ್ರೈ ಮಾಡ್ಬೋದು. ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಂತ್ಕೊಂಡು ಆರಾಮಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೋಡ್ಬೋದು. ಫಾಗ್ ಇದ್ದರೆ ಚೆನ್ನಾಗಿರ್ತಿತ್ತು. ನಿಮಗೆ ಮಾನ್ಸೂನಲ್ಲಿ ಬಂದಾಗ ಸ್ವಲ್ಪ ಏನು ಮಳೆ ಬರ್ತಿರುತ್ತೆ, ಹಾಗೆ ಡ್ರಿಸ್ಲಿಂಗ್ ಸಹ ಆಗ್ತಾ ಇರುತ್ತೆ, ಹಾಗೆ ಫಾಗ್ ಸಹ ಇರುತ್ತೆ. ಇವಾಗ ಫಾಗ್ ಮೂಮೆಂಟ್ ಇಲ್ಲ. ಸೊ ನಾವು ಆಲ್ರೆಡಿ ಡಿಸೆಂಬರ್ ಜನವರಿ ಟೈಮಿಗೆ ಬಂದಾಗ ಆ ಫಾಗ್ ಸಿಗೋಲ್ಲ ನಿಮಗೆ, ಮಾನ್ಸೂನಲ್ಲಿ ಮಾತ್ರ ಸಿಗುತ್ತೆ. ಬಟ್ ಅಮೇಝಿಂಗ್ ಆಗಂದು ಸಖತ್ತಾಗಿ ಕಾಣುತ್ತೆ. ಈ ವಿಡಿಯೋ ಮುಗಿಸುವಂಥ ಟೈಮ್ ಬಂದಿದೆ. ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಎಕ್ಸ್ಪೀರಿಯೆನ್ಸು. ಇನ್ನು ಈಸ್ಟನ್ನು ಏನಕ್ಕೆ ಕನ್ಸಿಡರ್ ಮಾಡಬೇಕಂತಂದರೆ ಮುಳ್ಳಂಗಿರಿ ವ್ಯೂ ಇದೆ, ಫುಡ್ ಸೂಪರ್ ಇದೆ, ಯೂನಿಕ್ ಆಗಿರೋಂಥ 360 ಡಿಗ್ರಿ ಗ್ಲಾಸ್ ಕಾಟೇಜಸ್ ಇದೆ, ಫ್ರೆಂಡ್ಲಿ ಸ್ಟಾಫು, ಆಮೇಲೆ ಹೈಜೆನ್ ಆಗಿ ತುಂಬ ಮೇಂಟೈನ್ ಮಾಡಿದ್ದಾರೆ ಅನಿಸ್ತು. ಎಬೋವ್ ಆಲ್ ತುಂಬ ಅಫೋರ್ಡೆಬಲ್ ಅನಿಸ್ತು. 1999ಗೆ ಪ್ಯಾಕೇಜ್ ಶುರುವಾಗುತ್ತೆ. ಡಾರ್ಮೆಟ್ರಿ 1999 ಪರ್ ಪರ್ಸನ್ ಆಗುತ್ತೆ, ವಿಚ್ ಇನ್ಕ್ಲೂಡ್ಸ್ 3 ಟೈಮ್ಸ್ ಫುಡ್ಡು ಮತ್ತು ಸ್ನ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆಯೇ ಕಪಲ್ ರೂಮ್ಸು 3000 ರುಪೀಸ್ ಆಗುತ್ತೆ, ಮತ್ತು ಡಿಲೆಕ್ಸ್ ರೂಮ್ ಇದೆ, ಅದು ಅಷ್ಟೇ 3000 ರುಪೀಸ್ ಆಗುತ್ತೆ ಪರ್ ಪರ್ಸನ್ನು. ಅದರಲ್ಲಿ ಕಪಲ್ ರೂಮ್ ಸಹ ಇದೆ, ಮತ್ತು ಫ್ಯಾಮಿಲಿ ಏನಾದ್ರು 4 ಮೆಂಬರ್ಸ್ ಫ್ಯಾಮಿಲಿ ಇದ್ದರೆ 4 ಮೆಂಬರ್ಸ್ಗೆ ಸಪ್ರೇಟ್ ಸ್ವೀಟ್ ರೂಮ್ ಸಹ ಇದೆ, ಅದನ್ನ ಡಿಲೆಕ್ಸ್ ರೂಮ್ ಅಂತ ಹೇಳ್ತಾರೆ. ಆಮೇಲೆ ಫೈನಲ್ ಆಗಿ ನಾನು ಹಿಂದೆ ಕಾಣಿಸ್ತಿರೋಂಥದ್ದೇ ಈ ಗ್ಲಾಸ್ ಹೌಸು. ಇದು ಯೂನಿಕ್ ಆಗಿರೋಂಥ ಗ್ಲಾಸ್ ಹೌಸು. ಸೊ ಇದಕ್ಕೆ 3500 ರುಪೀಸ್ ಪರ್ ಪರ್ಸನ್ ಆಗುತ್ತೆ. ಸೊ ಕನ್ಸಿಡರಿಂಗ್ ಪ್ರೈಸ್, ಕನ್ಸಿಡರಿಂಗ್ ಲೊಕೇಶನ್ ಮತ್ತು ಅಮ್ಯಾನಿಟೀಸು ಮತ್ತು ಇದೆಲ್ಲ ನೋಡಿದಾಗ ನನಗನ್ಸಿದ್ದು ಓಕೆ, ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸ್ತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಕಾಮೆಂಟಲ್ಲಿ ತಿಳಿಸಿ. ನೀವೇನೋ ಚಿಕ್ಕಮಂಗ್ಳೂರಿಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದರೆ, ಸೊ ಯಾವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲಲ್ಲಿ ಹಲವಾರು ರೀತಿ ವಿಡಿಯೋಸ್ ಇದೆ, ಬೇರೆ ಬೇರೆ ಥರ ಹೇಗೆ ಬಜೆಟ್ ಟಿಪ್ಸ್ನ ಎಕ್ಸಿಕ್ಯೂಟ್ ಮಾಡೋದು ಆ ಥರ ಯಾವ ಥರದ್ದು ಅಂತೆಲ್ಲ ನಮಗೆ ಸಪ್ರೇಟ್ ಪ್ಲೇಲಿಸ್ಟ್ ಸಹ ಇದೆ. ಅದರಲ್ಲಿ ನೀವು ಪ್ಲೇಲಿಸ್ಟ್ನ ಚೆಕ್ ಮಾಡ್ಬೋದು. ನೀವೇನೋ ಟ್ರೆಕ್ ಇಂಥ್ಯೂಸಿಯಸ್ಟ್ ಆಗಿದ್ದರೆ, ಅಮೇಝಿಂಗ್ ಆಗಿರೋ ಟ್ರೆಕ್ನ ನಾವು ಹೋಗಿ ಬಂದಿದ್ದೀವಿ, ನಮ್ಮ ಎಕ್ಸ್ಪೀರಿಯನ್ಸಸ್ನ ಆ ವಿಡಿಯೋದಲ್ಲೆಲ್ಲ ತಿಳಿಸಿದ್ದೀವಿ, ಅದನ್ನು ಸಹ ಚೆಕ್ ಮಾಡ್ಬೋದು. ನೀವೇನಾದ್ರು ಫಾರೆಸ್ಟ್ ಇಂಥ್ಯೂಸಿಯಸ್ಟ್, ವೈಲ್ಡ್ ಲೈಫ್ ಏನಾದ್ರು ಇಷ್ಟ ಏನಾದ್ರು ಪಡೋ ಅಂಥವ್ರಾಗಿದ್ದರೆ, ಕಾಡು ಒಳಗಡೆ 3-4 ದಿನ ಸ್ಟೇ ಮಾಡಿದ್ದೀವಿ ಡೀಪ್ ಜಂಗಲ್ ಒಳಗಡೆ, ಅದಕ್ಕೆ ಸಪ್ರೇಟ್ ಪ್ಲೇಲಿಸ್ಟ್ ಸಹ ಇದೆ, ಜಂಗಲ್ ಸ್ಟೇಸ್ ಅಂತ. ಅದನ್ನು ನೀವು ಚೆಕ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಚೆಕ್ ಮಾಡಿ. ಸೌತ್ ಇಂಡಿಯಾದಲ್ಲಿರೋಂಥ ಆಲ್ಮೋಸ್ಟ್ ಎಲ್ಲ ಕಾಡುಗಳ್ನೂ ನಾವು ಕವರ್ ಮಾಡಿದ್ದೀವಿ, ಅಲ್ಲಿ ಸ್ಟೇ ಮಾಡಿದ್ದೀವಿ. ಆಮೇಲೆ ತುಂಬ ಅಫೋರ್ಡೆಬಲ್ ಅನಿಸ್ತು ಸ್ಟೇ ಎಲ್ಲ. ಸೊ ನೀವೇನಾದ್ರು ಪ್ಲ್ಯಾನ್ ಮಾಡಬೇಕು ಅಂದರೆ ಆ ವಿಡಿಯೋ ಖಂಡಿತ ಹೆಲ್ಪ್ಫುಲ್ ಬರುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲೇ ಮುಗಿಸೋಂಥ ಟೈಮ್ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗ್ತೀವಿ. ಅಲ್ಲಿವರೆಗೂ ಟ್ರಾವೆಲ್ ಮಾಡಿ.